ಬಾಳಿಗ ಇನ್ವೆಸ್ಟ್ಮೆಂಟ್ ಮೊದಲು ಆದದ್ದು. ಅದರ ನಂತರ ಈ ಡೈರೆಕ್ಟರ್ಸ್ ಎಲ್ಲ ನಾವು ಡಿಸೈಡ್ ಮಾಡಿದೆವು, ಒಂದು ಇಂಡಸ್ಟ್ರಿ ಇಲ್ಲಿ ಸ್ಟಾರ್ಟ್ ಮಾಡಬೇಕು ಅಂತ. ಆ ಆಲೋಚನೆ ನಿರ್ಣಯವೇ ನಾವು GRS ಫ್ಯಾಂಟಸಿ ಪಾರ್ಕ್ ಅಂತ ಮಾಡಿದೆವು. ಹೇಳಿದವರು ಶ್ರೀಮತಿ ಬಾಳಿಗ ಅವರು. GRS ಅಂತ ಬರಲಿ. ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, 25 ವರ್ಷ ಮುಂಚೆ ಒಂದು ವಾಟರ್ ಪಾರ್ಕ್ ಅಂತ ಹೇಳಿದ ತಕ್ಷಣ ಎಲ್ಲರ ಮನಸ್ಸಲ್ಲಿ ವಾಟರ್ ಸ್ಪೋರ್ಟ್ಸ್ ಇತ್ತು, ವಾಟರ್ ಪಾರ್ಕ್ ಅಲ್ಲ. ಯಾರಿಗೂ ಗೊತ್ತಿಲ್ಲ. ಇದನ್ನು ಎಜುಕೇಟ್ ಮಾಡಬೇಕಾದ್ರೆ ಬಹಳ ಕಷ್ಟ ಇತ್ತು. ನಿಮ್ಮಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆಯಾ, ಮೋಟರ್ ಬೋಟ್ ಇದೆಯಾ, ಇದನ್ನೇ ಕ್ವಶನ್ ಕೇಳ್ತಾ ಇದ್ರು. ಅದರಿಂದಾಗಿ ಲೋಗೋ ಮಾಡಬೇಕಾದ್ರೆ ಶೌಗೂರ್ ಅಂತ ಒಬ್ರಿದ್ರು, ಶೌಗೂರ್ ಕಾಮತ್. ಅವ್ರ ಹತ್ರ ಹೋಗಿ ಡಿಸ್ಕಸ್ ಮಾಡ್ತಾ ಇದ್ದೆ. ಅವರಿಗೂ ಗೊತ್ತಿಲ್ಲ, ನಾಲೆಜ್ ಇಲ್ಲ, ಗೂಗಲ್ ಇಲ್ಲ, ಸರ್ಚ್ ಮಾಡೋಕ್ಕಾಗಲ್ಲ. ಅದನ್ನು ನಾವು ಹೇಳಿದ್ದನ್ನ ತಿಳ್ಕೊಂಡವ್ರು ಮಾಡಬೇಕು. ಈ ವಾಂಟೆಡ್ ಟು ಡೆಪಿಕ್ಟ್ ದಟ್ ವಿ ಆರ್ ಎ ವಾಟರ್ ಪಾರ್ಕ್. ಒಂದು ಮಗು ತರ ಸ್ಲೈಡ್ ಅಂತ ಬರಬೇಕಂತ ಅದು ಲೋಗೋದಲ್ಲಿದೆ. ನಾವು ಜನರಿಗೆ ಏನು ತಿಳಿಸ್ಬೇಕು, ಈ ಪಾರ್ಕ್ ಅಲ್ಲಿ ಸ್ಲೈಡ್ಸ್ ಇದೆ, ನೀರಿದೆ, ಅದರೊಟ್ಟಿಗೆ ಉತ್ತೇಜನ ಕೊಡುವಂತ, ಒಂದು ಖುಷಿ ಕೊಡುವಂತ ವಾತಾವರಣ ಇದೆ, ಅಲ್ಲಿ ಗ್ರೀನರಿ ಕಾಣುತ್ತೆ ನಿಮಗೆ. ಆ ತರ ಲೋಗೋ ಸೆಲೆಕ್ಟ್ ಮಾಡಿ. ಲೋಗೋ ಇಸ್ ರಿಜಿಸ್ಟರ್ಡ್ ಲೋಗೋ. 1997ರಲ್ಲಿ ಮೈಸೂರು ನಗರಕ್ಕೆ ಏನಾದ್ರೂ ನಮ್ ಕೊಡುಗೆ ಕೊಡಬೇಕು ಅಂತ ಆಲೋಚನೆ ಮಾಡ್ತಾ ಇದ್ವಿ. ನಾವು ಈ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಕ್ಕೆ ಮುಂಚೆ ನಾನು, ಯೋಗೇಶ್ ಅವರು ಮತ್ತೆ ದಯಾನಂದ್ ಅವರು, ವಿ ಆರ್ ಆಲ್ ವರ್ಕಿಂಗ್. ಐ ವಾಸ್ ವರ್ಕಿಂಗ್ ಇನ್ L&T. ಯೋಗೇಶ್ ಅವರು ಮಂಗಳೂರಲ್ಲಿದ್ದರು, ದಯಾನಂದ್ ಅವರು ಮೈಸೂರಲ್ಲಿದ್ದರು. ವಿ ವಾಂಟೆಡ್ ಟು ಡೂ ಸಮಥಿಂಗ್ ಇನ್ ಮೈಸೂರು. ಸೊ ನಾವು ಡಿಸ್ಕಸ್ ಮಾಡುವಾಗ ಫಸ್ಟ್ ನಾವು ಮೋಟರ್ ಸೈಕಲ್ ಮಾಡೋಣ ಅಂತ, ಪ್ರೊಡಕ್ಷನ್ ಮಾಡೋಣ ಅಂತ ಅದು ಪ್ಲ್ಯಾನ್ ಇತ್ತು. ನೆಕ್ಸ್ಟ್ ಆ ಟೈಮಲ್ಲಿ ಮೊಬೈಲ್ ಇರಲಿಲ್ಲ. ಸೊ ವಿ ವಾಂಟೆಡ್ ಟು ಡೂ ಸಮಥಿಂಗ್ ಲೈಕ್ ವಾಟ್ ಏರ್ಟೆಲ್ ಆರ್ ವೋಡಾಫೋನ್ is doing, ಅದು ಮಾಡೋಣ ಅಂತ ಇದ್ವಿ. ಲಕ್ಕಿಲಿ ವಿ ಡಿಂಟ್ ಗೋ ಇನ್ ಟು ದಟ್. ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಮೋಟೋ ವಾಸ್ ಟು ಗಿವ್ ಬ್ಯಾಕ್ ಟು ದಿ ಸೊಸೈಟಿ, ಟು ಗಿವ್ ಬ್ಯಾಕ್ ಸಮಥಿಂಗ್ ಟು ಮೈಸೂರು. ಆ್ಯಂಡ್ ಮೈಸೂರು ಬೀಯಿಂಗ್ ಅ ಟೂರಿಸ್ಟ್ ಸೆಂಟರ್, ವಾಟ್ ವಿ ಫೌಂಡ್ ವಾಸ್, ನಾವೇನು ನೋಡಿದ್ವಿ ಅಂದರೆ ಜನರು ಮೈಸೂರಲ್ಲಿ ಸ್ಟೇ ಮಾಡ್ತಾ ಇರಲಿಲ್ಲ ಮೋರ್ ದೆನ್ ಅ ನೈಟ್. ಅವರ್ ಪರ್ಪಸ್ ವಾಸ್ ಪೀಪಲ್ ಶುಡ್ ಸ್ಟೇ. ಟೂರಿಸ್ಟ್ ಹೂ ಕಮ್ ಟು ಮೈಸೂರು, ಅವರು ಮೈಸೂರಲ್ಲಿ ದೇ ಶುಡ್ ಸ್ಟೇ ಅಟ್ ಲೀಸ್ಟ್ ಒನ್ ನೈಟ್. So that was one of the main purpose why we made this park. Second thing is we found that in a stressful life, people needed something, the entire family to enjoy. So park was the right fit. ನಮಗೆ ಮೈಸೂರಲ್ಲೇ ಸ್ಟಾರ್ಟ್ ಮಾಡಬೇಕಂತ ಇತ್ತು. ಅದಕ್ಕೋಸ್ಕರ ನಾವು ಮೈಸೂರನ್ನೇ ಸಿಲೆಕ್ಟ್ ಮಾಡಿ. ಆ ಟೈಮಲ್ಲಿ ರಿಂಗ್ ರೋಡ್ ಇದ್ದು ಪ್ರಾಜೆಕ್ಟ್ ಆಗ್ತಾ ಇತ್ತು. ಅಲ್ಲಿ ನನ್ನ ಕಲೀಗ್ ಒಬ್ರು, ಮುಂಚೆ ನಾನು ಕೆಲಸ ಮಾಡ್ತಾ ಇರುವಂಥ ಕಂಪನಿಯಲ್ಲಿ ಇರುವಂಥ ಕಲೀಗ್ ಒಬ್ರು ಅಲ್ಲಿ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿತ್ತು. ಅವರ ಥ್ರೂ ನನಗೆ ಗೊತ್ತಾಯಿತು, ಈ ಥರ ಒಂದು ರಿಂಗ್ ರೋಡು ಈ ಜಾಗದಿಂದ, ಅಂದರೆ ಮೇಟಗಳ್ಳಿಯಲ್ಲಿ ಈ ಜಾಗದಿಂದ ಪಾಸ್ ಆಗ್ತಾ ಇದೆ. ಅದಕ್ಕೋಸ್ಕರ ಈ ಜಾಗ ಸಿಲೆಕ್ಟ್ ಮಾಡಿ. ಇದು ಜಾಗ KADB ಮುಖಾಂತರ ನಮಗೆ ಬಂದಿತ್ತು. ಈ ಜಾಗದಲ್ಲಿ ತುಂಬ ಏರುಪೇರು, ಅಂದರೆ ಹೈಟ್ ವೈಸ್ ಡಿಫರೆನ್ಸ್ ಇತ್ತು. ಅದರಿಂದ ಯಾರೂ ತಗೊಂಡಿರಲಿಲ್ಲ ಈ ಜಾಗ. ನಮ್ಮ ಆಲೋಚನೆಗೆ ಈ ವಾಟರ್ ಪಾರ್ಕು ಅಥವಾ ಅಮ್ಯೂಸ್ಮೆಂಟ್ ಪಾರ್ಕಿಗೆ ಬಹಳ ಯೋಗ್ಯ ಜಾಗ ಅಂತ ತಿಳ್ಕೊಂಡು ಇದನ್ನು ತಗೊಂಡ್ವಿ. ನಮಗೆ ಯಾವ ಥರದ್ದು ಪ್ರಾಬ್ಲಮ್ KADB ಆಗಲಿ ಗೌರ್ಮೆಂಟ್ ಆಗಲಿ ಎಷ್ಟೊಂದು ನಮಗೆ ಸಹಕಾರ ಆ ಟೈಮಲ್ಲಿ ಕೊಟ್ಟಿದ್ರು ಅಂತಂದರೆ, ನಾವು ಅಪ್ಲಿಕೇಶನ್ ಹಾಕಿದ ಒಂದು 2-3 ತಿಂಗಳೊಳಗೆ ನಮಗೆ ಅಲಾಟ್ಮೆಂಟ್ ಮಾಡಿದ್ರು. ಸೊ ಅದಕ್ಕೆ ನಾವು ನಮ್ಮ ಸರ್ಕಾರಕ್ಕೆ ಬಹಳ ಕೃತಜ್ಞತೆಯಿಂದ ನಮಸ್ಕಾರ ಮಾಡಬೇಕು. ನಾವು ಆ್ಯಕ್ಚುಲಿ ಫಸ್ಟ್ ಪಾರ್ಕ್ ಮಾಡೋಕ್ಕೆ ಮುಂಚೆ ನಾವು ವರ್ಲ್ಡಲ್ಲಿ ತುಂಬ ಕಡೆ ಪಾರ್ಕ್ ಕೊಡೋಕ್ಕೆ ಹೋಗಿದ್ವಿ. ಇಂಡಿಯಾಲ್ಲೇ ವಿ ವೆಂಟ್ ಟು ವೇರಿಯಸ್ ಪಾರ್ಕ್ಸ್. ಇನಿಷಿಯಲಿ ನಮ್ಮ ಮೈಂಡಲ್ಲಿ ಏನಿತ್ತಂದರೆ, ನಾವು ಒಂದು ಥ್ರಿಲ್ಲಿಂಗ್ ರೈಡ್ಸ್ ಎಲ್ಲ ಪಾರ್ಕಲ್ಲಿ ಹಾಕೋಣ. ಆಮೇಲೆ ವಿ ನೆವರ್ ಥಾಟ್ ದಟ್ ವಿಲ್ ಹ್ಯಾವ್ ಲಾಟ್ ಆಫ್ ಗ್ರೀನರೀಸ್. ಬಟ್ ನಾವು ಎಲ್ಲ ಪಾರ್ಕ್ ನೋಡಾದ್ಮೇಲೆ ನಮಗೆ ಏನು ಮೈಂಡಲ್ಲಿ ಬಂತಂದರೆ, ಜನರಿಗೆ ಪಾರ್ಕ್ ರೈಡ್ಸ್ ಮಾತ್ರ ಅಲ್ಲ, ಪಾರ್ಕಲ್ಲಿ ದೇ ಆಲ್ಸೋ ಲುಕ್ ಎಟ್ ದಿ ಆಂಬಿಯನ್ಸ್. So that philosophy came to our mind, and that's how initially, if you see, between each rides there are a lot of spaces, a lot of greenery in our park. So we wanted our park in such a way that it is slightly different from the other parks and it is enjoyed by everybody. Andre entire family 7 ವರ್ಷದಿಂದ 70 ವರ್ಷ ತನಕ ಎಲ್ಲರೂ ಎಂಜಾಯ್ ಮಾಡಬೇಕು. ಸುಮಾರಾಗಿ 15 ವರ್ಷ ನಾವು ತುಂಬ ಕಷ್ಟಪಟ್ಟಿದ್ದೇವೆ. ಯಾರೂ ಬರ್ತಾ ಇದ್ದಿಲ್ಲ. ಆವಾಗ ಇನ್ವೆಸ್ಟ್ಮೆಂಟು ಅಷ್ಟು ಮಾಡಿನೂ ಜನ ಬರಲಿಲ್ಲ ಅಂತಾರೆ. ಜನರಿಗೆ ಆವಾಗ ವಾಟರ್ ಪಾರ್ಕ್ಸ್ ಅಂತಲೂ ಗೊತ್ತಿದ್ದಿಲ್ಲ. ನಾವು ಆವಾಗ ಅವರಿಗೆ ವಾಟರ್ ಪಾರ್ಕ್ ಏನು ಅಂತ ತಿಳ್ಕೊಂಡು ಆಮೇಲೆ ಮೆತ್ತಗೆ ಬರಲಿಕ್ಕೆ ಶುರು ಆಯಿತು. ಆ ಕಷ್ಟ ಕಾಲದಲ್ಲಿ ನನ್ನ 3 ಅಳಿಯಂದಿರು ಒಬ್ಬರೊಬ್ಬರು ಸೇರಿಕೊಂಡು ಪ್ರಯತ್ನ ಪಟ್ಟು ಮುಂದೆ ತಂದಿದ್ದರು. ಅಮ್ಯೂಸ್ಮೆಂಟ್ ಕಮ್ ವಾಟರ್ ಪಾರ್ಕ್ ಆಪರೇಟ್ ಮಾಡಬೇಕಾದ್ರೆ ತುಂಬ ಚಾಲೆಂಜಸ್ ಇದೆ. ಅದು ಅಂದಿನ ದಿನಗಳಲ್ಲಿ, ಯಾಕಂದರೆ ಈವನ್ ನಮ್ಮ ಸಪ್ಲೈಯರ್ಸ್ ಆಗಿದ್ದವರು ಅವರಿಗೂ ಸರಿಯಾಗಿ ಗೊತ್ತಿರಲಿಲ್ಲ. ಈ ಇಂಡಸ್ಟ್ರಿ ಜಸ್ಟ್ ಓಪನ್ ಆಗ್ತಾ ಇತ್ತು. ಸೊ ಆ ಸಮಯದಲ್ಲಿ ತುಂಬ ಚಾಲೆಂಜ್ ಅಂತ ಹೇಳಿದರೆ, ನಮಗೆ ಪಾರ್ಕಲ್ಲಿ 1-2 ವಿಷಯಗಳು ಅಂತ ನನಗೆ ಅನಿಸ್ತದೆ. ಒಂದು, ವಾಟರ್ ಕ್ವಾಲಿಟಿ.
ನಮಗೂ ಗೊತ್ತಿರಲಿಲ್ಲ ಮೊದಲು ಹೇಗಿತ್ತು ಹೇಗಾಗುತ್ತೆ ಅಂತೇಳಿ. ನಾವು ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದು 2000 ಏಪ್ರಿಲ್ ತಿಂಗಳಲ್ಲಿ, ಯಾವಾಗ ಸಮ್ಮರ್ ಸೀಸನ್ ಸ್ಟಾರ್ಟ್ ಆಯಿತು. ಆಗ ಬರುವ ಜನಗಳು, ನಮ್ಮ ಕಸ್ಟಮರ್ಸ್ ಜಾಸ್ತಿ ಬರ್ತಾ ಇದ್ರು. ಇದರಿಂದ ನೀರಿನ ಕ್ವಾಲಿಟಿಯಲ್ಲಿ ಸ್ವಲ್ಪ ಇಶ್ಯೂಸ್ ಬಂದಿತ್ತು, ನಮಗೂ ಗೊತ್ತಿರಲಿಲ್ಲ. ಅದಕ್ಕಾಗಿ ನಾವು ನಮಗೆ ಆವಾಗ ಸಹಾಯ ಮಾಡಿದವರು ಅಂತ ಹೇಳಿದ್ರೆ ಮುಂಬೈಯಿಂದ ನೋವಾಟೆಕ್ ಇಂದ ಸುನಿಲ್ ಮತ್ತೆ ಪಂಕಜ್ ಅಂತ ಹೇಳಿ, ಅವರು ವಾಟರ್ ಟ್ರೀಟ್ಮೆಂಟ್ ಅಂದ್ರೆ ಹೇಗ್ ಮಾಡಬೇಕು, ಎಲ್ಲಿ ತಪ್ಪಾಗ್ತಾ ಇತ್ತು ಅದನ್ನ ಹೇಗೆ ಮುಂದಕ್ಕೆ ತಗೊಂಡು ಹೋಗ್ಬೇಕು, ಲ್ಯಾಬ್ ಹೇಗೆ ಸೆಟಪ್ ಮಾಡಿದ್ವಿ, ಟೆಸ್ಟ್ ಮಾಡಬೇಕು ಡೈಲಿ ಮಾತ್ರ ಅಲ್ಲ, ಗಂಟೆಗೂ ಟೆಸ್ಟ್ ಮಾಡಿ ಇದನ್ನು ಹೇಗೆ ವಾಟರ್ ಕ್ವಾಲಿಟಿ ಇಂಪ್ರೂವ್ ಮಾಡಬೇಕು, ಮೇಂಟೈನ್ ಮಾಡಬೇಕು ಅಂತ ನಮಗೆ ಹಾಗೆ ಹೇಳ್ಕೊಟ್ಟು ಅಲ್ಲಿಂದ ನಾವು ಖಂಡಿತವಾಗಿ ಕ್ವಾಲಿಟಿ ಎಲ್ಲವನ್ನು ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀವಿ. ಆಮೇಲೆ ಇನ್ನೊಂದು ಏನಂದ್ರೆ ಸೆಕ್ಯೂರಿಟಿ ಪ್ರಶ್ನೆ. ಸೆಕ್ಯೂರಿಟಿ ಅಂತ ಹೇಳಿದ್ರೆ ತುಂಬಾ ಜನ ಬರ್ತಾರೆ, ಮಕ್ಕಳು ಇರ್ತಾರೆ, ನಮ್ದು ನೀರಿದೆ, ನೀರಲ್ಲಿ ಯಾವುದು ನಮ್ದು ಸ್ವಿಮ್ಮಿಂಗ್ ಪೂಲ್ ಅಲ್ಲ, ಆದ್ರೂ ಯಾವತ್ತಿಗೂ 1 ಅಡಿ 2 ಅಡಿ ಇದು ಡೀಪ್ ಇರುವಂತಹ ನೀರು ಕೂಡ ಕೆಲವೊಮ್ಮೆ ತುಂಬಾ ಡೇಂಜರಸ್ ನೋಡಿಲ್ಲ ಅಂದ್ರೆ. ಅದಕ್ಕಾಗಿ ನಾವು ಸೆಕ್ಯೂರಿಟಿ ಮತ್ತೆ ಲೈಫ್ ಗಾರ್ಡ್ಗಳು, ಇದು ಆವಾಗ ಎಲ್ಲವೂ ಹೊಸದೇ ಇತ್ತು. ಆವಾಗ ನಾವು ಇದ್ದದ್ರಲ್ಲಿ ಒಳ್ಳೆ ಸೆಕ್ಯೂರಿಟಿ ಮತ್ತೆ ಲೈಫ್ ಗಾರ್ಡ್ಗಳಂತಲಿ ಗ್ರೂಪ್ 4 ಅನ್ನು ಎಂಗೇಜ್ ಮಾಡಿಕೊಂಡು ಅವರಿಗೂ ತಿಳಿಸ್ಬಿಟ್ಟು ನಾವು ಸ್ವಲ್ಪ ಕಲ್ತ್ಕೊಂಡು ಎಲ್ಲವನ್ನು ನಿಭಾಯಿಸಿಕೊಂಡು ಹೋಗಿದ್ದೀವಿ. ಇದು ನಮಗೆ ಇನಿಷಿಯಲ್ ಡೇಸ್ ಅಲ್ಲಿ ಬಂದಿರುವಂತಹ ಚಾಲೆಂಜಸ್. ಶುರುವಿನ ಒಂದು 10 ವರ್ಷದಲ್ಲಿ ಬಹಳ ಕಷ್ಟ ಇತ್ತು ಬ್ರೇಕ್ ಈವನ್ ಆಗಕ್ಕಂತಂದ್ರೆ ನಮ್ಗೆ ಏನು ಇನ್ಕಮ್ ಬರ್ತಾ ಇತ್ತು, ಏನು ನಾವು ಎಕ್ಸ್ಪೆಂಡಿಚರ್ ಮಾಡ್ತಾ ಇದ್ವಿ, ಅದು ಅಲ್ಲಲ್ಲಿಗೆ ಹೋಗ್ತಾ ಇತ್ತು, ಏನು ಮಾರ್ಜಿನ್ ಇರಲಿಲ್ಲ. ಯಾಕಂದ್ರೆ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರಬೇಕು. ಆದ್ರೆ 2015-16 ನಂತರ ಸ್ವಲ್ಪ ಏಳಿಗೆ ಕಾಣ್ತಾ ಇತ್ತು. ಅದ ನಂತರ 2020ರಲ್ಲಿ ಕೋವಿಡ್ ಬಂತು. ಎಲ್ಲ ನಮ್ಮ ಫೌಂಡರ್ಸ್ ಇರ್ಬೋದು ಎಲ್ಲರೂ ಒಂದೇ ಒಂದು ಯೋಚನೆ ಏನು ಮಾಡಿದ್ವಿ ಅಂತ ಹೇಳಿದ್ರೆ, ನಮ್ಮೊಟ್ಟಿಗೆ ಯಾರ್ಯಾರು ಕೆಲಸ ಮಾಡ್ಕೊಂಡಿದ್ದಾರೆ ಅವರಿಗೆಲ್ಲ ಸಂಬಳ ಕೊಡಬೇಕು, ಯಾವ ರೀತಿಯಲ್ಲೂ ಅವರಿಗೆ ಪ್ರಾಬ್ಲಮ್ ಆಗಬಾರ್ದು. ಯಾಕಂದರೆ ಅವರು ನಮ್ಮೊಟ್ಟಿಗೆ 20-25 ವರ್ಷದಿಂದ ಇದ್ದಾರೆ. ಒಂದೇ ಒಂದು ವಿಷಯ ನಮಗೆಲ್ಲ ಗೊತ್ತಿತ್ತು ಏನಂತಂದರೆ, ನಾವು ಯಾರನ್ನು ಕಾಪಾಡ್ತೀವಿ ಅವ್ರು ನಮ್ಮನ್ನು ಕಾಪಾಡ್ತಾರೆ. 1 ವರ್ಷ 4 ತಿಂಗಳಿರ್ಬೋದು, ಎಲ್ಲ ನಮ್ಮ ಎಂಪ್ಲಾಯೀಸಿಗೆ ಸಹಕಾರ ಕೊಟ್ಟು ಅವರನ್ನು ಉತ್ತೇಜನ ಮಾಡಿದ್ವಿ. ಅದು ಮಾತ್ರ ಅಲ್ಲ, ಅಲ್ಲಿರುವಂಥ ಪಂಚಾಯತಲ್ಲಿ ಇರುವಂಥ ತುಂಬ ಬಡವರಿದ್ದರು, ಅವರಿಗೂ ಸಪೋರ್ಟ್ ಮಾಡಿದ್ವಿ. ನಮಗೆ ಪ್ರಾಫಿಟ್ ಇತ್ತಂತಲ್ಲ, ನಮ್ಮಲ್ಲಿ ಏನೇನು ಹಣ ಇದೆ ಅದನ್ನು ಸುರಿದ್ವಿ, ಬ್ಯಾಂಕಿಂದ ಲೋನ್ ಮಾಡಿಕೊಂಡು ಅದನ್ನು ಕೊಟ್ವಿ. ಬಟ್ ಟುಡೇ ಐ ಆಮ್ ವೆರಿ ಪ್ರೌಡ್ ಟು ಸೇ ದಟ್ ಆಲ್ ದೋಸ್ ಕೈಂಡ್ ಆಫ್ ಥಿಂಗ್ಸ್ ವಿಚ್ ವಿ ಡಿಡ್ has come back to us with a lot of support. As an organization, in the last 4-5 ವರ್ಷದಲ್ಲಿ ನಾವು ತುಂಬ ಇಂಪ್ರೂವ್ಮೆಂಟ್ ಪ್ರೋಸೆಸ್ ಸೈಡಲ್ಲಿ ಮಾಡಿದ್ದೀವಿ ಮತ್ತು ಟೆಕ್ನಾಲಜಿ ಸೈಡಲ್ಲಿ ಮಾಡಿದ್ದೀವಿ. This I think sets us apart from most amusement parks in the country. ನಮ್ಮ ಮೇನ್ ಗೋಲ್ ಇಸ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್. ಆ ಕಸ್ಟಮರ್ ಸ್ಯಾಟಿಸ್ಫೈ ಆದ್ರೆ ಬೇರೆಯವರನ್ನು ಅವರು ಬರ್ತಾರೆ, ಅವರು ಪುನಃ ಬರ್ತಾರೆ, ಬೇರೆಯವರು ಬರ್ತಾರೆ. ಕರ್ಮಣ್ಯ ವಾದಿಕಾರಸ್ತೆ ಮಹಾಫಲೇಶು ಕದಾಚನ. 25 ವರ್ಷ ಮುಂಚೆ ನಾವೇನಿದ್ವಿ ಮತ್ತೆ ಇವಾಗ ಎಲ್ಲಿದ್ವಿ, ಅದರಲ್ಲಿ ಅಜಗಜಾಂತರ ವ್ಯತ್ಯಾಸ ಇದೆ. ಮುಂಚೆ ಏನಿತ್ತು ಅಂದ್ರೆ ನಮ್ಮ ಆರ್ಗನೈಸೇಷನ್ ಏನಿದೆ ತುಂಬಾ ಟಾಪ್ ಡೌನ್ ಅಪ್ರೋಚ್ ಆಗಿತ್ತು ಮ್ಯಾನೇಜ್ಮೆಂಟು. ಬಟ್ ಇನ್ ದ ಲಾಸ್ಟ್ ಫ್ಯೂ ಇಯರ್ಸ್ ಇಟ್ ಹಸ್ ಬಿಕಮ್ ಅ ವೆರಿ ಬಾಟಮ್ಸ್ ಅಪ್ ಅಪ್ರೋಚ್. ಅಂದ್ರೆ ನಮ್ಮ ಎಲ್ಲ ಡೆವಲಪ್ಮೆಂಟ್ಗಳು ಈಸ್ ಹ್ಯಾಪನಿಂಗ್ ಫ್ರಮ್ ದ ಗ್ರೌಂಡ್ಸ್ ಅಪ್. ಅಂಡ್ ನಮ್ಮ ಟೀಮ್ ಏನಿದೆ ದೇ ಹ್ಯಾವ್ ಇವಾಲ್ವ್ ಟು ಟೇಕ್ ಓನರ್ಶಿಪ್ ಅಂಡ್ ಲೀಡರ್ಶಿಪ್ ಪೊಸಿಷನ್ಸ್ ದೇ ಆರ್ ಟೇಕಿಂಗ್. ಎಲ್ಲ ಕಡೆ ನಮ್ಮ ಪಾರ್ಕ್ ಅಲ್ಲಿ ನೀವು ಇವತ್ತು ನೋಡಿದ್ರೆ ಏನೇ ಇಂಪ್ರೂವ್ಮೆಂಟ್ ಆದ್ರೆ ಇಟ್ ಡಸಂಟ್ ಮೀನ್ ದಟ್ ದೇರ್ ವಾಸ್ 1% ಸಿಟಿಂಗ್ ಅಟ್ ದ ಟಾಪ್ ಡ್ರೈವಿಂಗ್ ಲೈನ್. ಏನೇ ಡೆವಲಪ್ಮೆಂಟ್ ಆದ್ರೆ ಎಲ್ಲೋ ನಮ್ಮ ಟೀಮ್ ಇಂದಾನೆ ಆ ಡೆವಲಪ್ಮೆಂಟ್ ಬಂದಿದೆ ಅಂತ ನಂಗೆ ಬಹಳ ಖುಷಿ ಆಗುತ್ತೆ. ಈ ತರ ಯಾವಾಗ ನಮ್ಮ ಸಕ್ಸಸ್ ಇಸ್ ಡಿಸ್ಟ್ರಿಬ್ಯೂಟೆಡ್, ತುಂಬಾ ಜನ ಸೇರಿ ಸಕ್ಸಸ್ ಮಾಡಬೇಕಾದ್ರೆ there is nothing better than that. GRS ಫ್ಯಾಂಟಸಿ ಪಾರ್ಕ್ ಸಕ್ಸಸ್ ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಇಟ್ ವಾಸ್ ಎ ಡೆಡಿಕೇಟೆಡ್ ಟೀಮ್ ವರ್ಕ್, ಮನಸ್ಪೂರ್ವಕವಾಗಿ ಮಾಡಿರುವಂತದ್ದು. ಒಂದು ನಾನು ಏನು ಬಿಲೀವ್ ಮಾಡ್ತೀನಿ ಅಂದ್ರೆ, ಯಾವ್ದಾದ್ರು ಇಂಡಸ್ಟ್ರಿಯಲ್ಲಿ ಕಾಂಪಿಟೇಷನ್ ಇಲ್ಲ ಅಂದ್ರೆ ಆ ಇಂಡಸ್ಟ್ರಿ ಸಾಯ್ತಾ ಇದೆ ಅಂತಲ್ಲ ಲೆಕ್ಕ. ಬಟ್ ಯಾವ ಇಂಡಸ್ಟ್ರಿಯಲ್ಲಿ ಬ್ಯಾಕ್ ಟು ಬ್ಯಾಕ್ ಕಾಂಪಿಟೇಷನ್ ಬರುತ್ತೆ ಆ ಇಂಡಸ್ಟ್ರಿ ಬೆಳೀತಾ ಇದೆ, ನಮಗೂ ತುಂಬ ಆಪರ್ಚುನಿಟಿ ಇದೆ ಅಲ್ಲಿ ಬೆಳಿಲಿಕ್ಕೆ ಅಂತ ನನ್ನ ಭಾವನೆ. ಅದರಿಂದ ನಮ್ಮ ಇಂಡಸ್ಟ್ರಿ ಬೆಳೀತಾ ಇದೆ, ಹೊಸ ಜನ ಬರ್ತಾ ಇದ್ದಾರೆ ಅಂದರೆ there is nothing better than that, and this opens up a huge future for all of us. Our idea was first look at the customer, look from the customer's point of view and work hard, give everything to the customer, and this itself will beat the competition. In the last few years, the caliber of our people and the development that has happened with our people is tremendous. So, anytime yaradru nang keludre that what differentiates our organization from anything else, 100% nan onde uttara barodu ma team. It's in immense growth. I can only imagine what the growth trajectory would look like from 25 years. But ever since I joined, there has been immense growth in terms of operational efficiency, in terms of how to measure customer satisfaction.
in terms of what kind of innovation we can do about different kind of rides and what value we can add to the engagement with customers. It has been eye-opening for someone like me, wish to contribute even more, however way possible for me. ಬಹಳ ಹೆಮ್ಮೆ ಪಡುವಂಥ ವಿಷಯ ಏನು ಅಂದರೆ ನಮ್ಮ ಸ್ನೋ ಪಾರ್ಕ್ ಯಾವಾಗ ನಾವು ಓಪನ್ ಮಾಡಿದ್ವಿ ಅದು ನಮಗೆ ತುಂಬ ಹೆಮ್ಮೆಯ ವಿಷಯ. ಏನಕ್ಕಂದರೆ ನಮ್ಮ ಆರ್ಗನೈಸೇಷನ್ನ 19 ವರ್ಷ ನಡ್ಸ್ಕೊಂಡು ಬಂದಿದ್ವಿ. ಆ ಟೈಮಲ್ಲಿ ನಾವು ಯಾವಾಗ ಸ್ನೋ ಪಾರ್ಕನ್ನು ಒಂದು ಯೋಚನೆ ಮಾಡಿ ತುಂಬ ಕೆಲಸ ಆದಮೇಲೆ 1 ವರ್ಷ ಆದಮೇಲೆ ಓಪನ್ ಮಾಡಿದ್ವಿ, ಆವಾಗಿಂದ ನಮ್ಮ ಗ್ರೋತ್ ಏನಿದೆ ತುಂಬಾನೇ ಜಾಸ್ತಿ ಆಗಿದೆ ಅಂತ ಕಾಣ್ತಾ ಇದೆ. ಇವತ್ತಿಗೆ 25 ವರ್ಷಗಳ ಹಿಂದೆ ಪ್ರಾರಂಭದ ದಿನ ಅದು ಒಂದು ಮೆಮೊರೇಬಲ್ ಡೇ ಅಂತ ಹೇಳ್ಬೇಕು. ಯಾಕಂದ್ರೆ ಆ ಸಮಯದಲ್ಲಿ ಅಮ್ಯೂಸ್ಮೆಂಟ್ ಪಾರ್ಕ್ ಅಂತ ಹೇಳೋದು ಯಾರಿಗೂ ಗೊತ್ತಿರಲಿಲ್ಲ, ಅಥವಾ ಇನ್ನೂ ಹೇಳಬೇಕು ಅಂದ್ರೆ ನಮಗೂ ಸರಿಯಾಗಿ ಗೊತ್ತಿರಲಿಲ್ಲ. ನಾವು ಏನೋ ಆಲೋಚನೆ ಮಾಡಿ ಪ್ರಾರಂಭ ಮಾಡಿದ್ವಿ, ಯಾವುದೋ ಒಂದು ಕನ್ಸಲ್ಟೆಂಟ್ ಅಂತ ಹೇಳಿ. ನಾವು ತುಂಬ ಸ್ಟಡಿ ಮಾಡಿ ಎಲ್ಲೋ ಎಕ್ಸಿಬಿಷನ್ಸಿಗೆಲ್ಲ ಹೋಗಿ ಅದನ್ನು ಅರ್ಥ ಮಾಡಿಕೊಂಡು ಅದನ್ನು ಇಲ್ಲಿ ನಮ್ಮ ಆರ್ಕಿಟೆಕ್ಟ್ಸ್ಗೆ ಹೇಳಿ ಅದನ್ನು ಎಷ್ಟು ಆಗುತ್ತೆ, ಅವರಿಗೆ ಎಷ್ಟು ಅರ್ಥ ಆಗಿದೆ, ನಮಗೆ ಎಷ್ಟು ಅರ್ಥ ಆಗಿದೆ, ಇದನ್ನು ಅರ್ಥ ಮಾಡಿಕೊಂಡು ಬಂದ ಪ್ರಾಬ್ಲಮ್ಗಳನ್ನು ಅರ್ಥ ಮಾಡಿಕೊಂಡು ಮುಂದಕ್ಕೆ ತೆಗೆದುಕೊಂಡು ಹೋಗಿದ್ದೀವಿ. ಸೊ ನಂಗೆ ಅನಿಸ್ತದೆ 99 ನವೆಂಬರ್ 19 ತುಂಬ ಒಂದು ಮೆಮೊರೇಬಲ್ ಡೇ ಅಂತ ಹೇಳಿ. ಪಾರ್ಕ್ ಮಾಡಿಯಿಂದ ವಾಟ್ ಈಸ್ ದ ಇಂಪ್ಯಾಕ್ಟ್ ವಿಚ್ ಹ್ಯಾಸ್ ಹ್ಯಾಪನ್ ಟು ದ ಸೊಸೈಟಿಗೆ ಏನು ಇಂಪ್ಯಾಕ್ಟ್ ಆಗಿದೆ ಈ ಪಾರ್ಕಿಂದ? ಫಸ್ಟ್, ಐ ಆಮ್ ವೆರಿ ಪ್ರೌಡ್ ಟು ಸೇ ದ್ಯಾಟ್ ಸ್ಪೆಷಲಿ ವಿ ಆರ್ giving employment to more than 1,000 employees, direct as well as indirect. And second thing is, as far as our employees are concerned, since they are working with us, they have a name in society. When somebody says that I am working in GRS Fantasy Park, they are looked at with utmost respect. I'm really proud about that. If one of my employees go to a place in Mysore and he says that I am from GRS Fantasy Park, he is given utmost respect, and that is one of the best outcome of this park. For me, GRS means a lot. I'm very lucky to have Ashwin with me and the entire GRS family behind me. Mysore GRS andre Majja destination agi hoglebeku, miss madlebardu anta taken a very amazing name. So I am very proud to be associated with GRS. And I've seen all the directors work, and GRS has shown me what work ethic should be from top down till every person who works in the organization. ನಾನು ತುಂಬ ಡೆವಲಪ್ಮೆಂಟ್ಸ್ ನೋಡಿದ್ದೀನಿ ಸ್ಟಾರ್ಟಿಂಗಿಂದ. ಲೈಕ್ ತುಂಬ ಇನೋವೇಷನ್ಸ್ ಆಗಿದೆ, ಹೊಸ ರೈಡ್ಸ್ ಬಂದಿದೆ, ಸ್ನೋ ಪಾರ್ಕ್ ಬಂತು, ಅಪ್ ಡೌನ್ ಮ್ಯೂಸಿಯಂ ಬಂತು. ಸೊ ಹಾಗೆ ತುಂಬ ಡೆವಲಪ್ಮೆಂಟ್ ಆಗ್ತಾನೆ ಇದೆ, ಇವಾಗಲೂ ಆಗ್ತಾ ಇದೆ, ಮುಂದಿಗೂ ಆಗುತ್ತೆ. It's amazing that we are gathered here today to celebrate GRS's 25th anniversary. GRS is more than just a water park, right? It's a landmark in Mysore. You talk to anyone, then they know what GRS is. For me personally, it gives me a lot of joy to see that we are at this point today to celebrate 25 years. It's just the start. Many more years to come, and many more happy memories and countless experiences to have. The best memory I have of GRS is Ankita and mine wedding. Obviously, it was such a beautiful evening, one of the happiest days of my life. In GRS, beautiful location with the beautiful lights and the entire family gathered and friends. It was truly amazing. For the next 25 ವರ್ಷದ ಏನಾಗುತ್ತೆ ಇದು ಹೇಳೋದು ಭಾರಿ ಕಷ್ಟ. ಬಟ್ ವಾಟ್ ವಿ ಹ್ಯಾವ್ ಅ ಪ್ಲಾನ್ ಅಂದರೆ, ನಾವು ಫಸ್ಟ್ ಪಾರ್ಕ್ ಡಿಸೈನ್ ಮಾಡುವಾಗ ಯೋಚನೆ ಮಾಡುವಾಗ ನಾವು ಮೈಸೂರು ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ 25 yearsಲ್ಲಿ ವಿ ವಾಂಟ್ ಅವರ್ ಪಾರ್ಕ್ ಇನ್ ಅದರ್ ಪ್ಲೇಸಸ್ ಇನ್ ಕರ್ನಾಟಕ ಆ್ಯಂಡ್ ಆಲ್ಸೋ ಥ್ರೂಔಟ್ ಇಂಡಿಯಾ. ವಿ ವುಡ್ ಲೈಕ್ ಅವರ್ ಪಾರ್ಕ್ ಟು ಬಿ in various cities in India. That is there in our thoughts. As an organization, ನಾವು in a constant state of expansion ಇದ್ದೀವಿ. ಇವಾಗ ಒಂದು ಆರ್ಗನೈಸೇಷನ್ 25 ವರ್ಷ ಬರಬೇಕು ಅಂದರೆ ಎಕ್ಸ್ಪ್ಯಾನ್ಷನ್ ಆಗದೆ ಇದ್ದರೆ ಸಾಧ್ಯನೇ ಇಲ್ಲ. ಯಾವಾಗ ಆರ್ಗನೈಸೇಷನ್ ನಿಲ್ತು ಅಥವಾ ಸ್ಟ್ಯಾಗ್ನೇಟ್ ಆಯಿತು ಅಂದರೆ ಅದರದ್ದು ದಿನ ಮುಗಿತಾ ಬಂತು ಅಂತ ಲೆಕ್ಕ. ನಮ್ಮ ಆರ್ಗನೈಸೇಷನಲ್ಲೂ ಹಾಗೇನೆ ಯಾವುದೇ ಟೈಮಿಗೆ ನಮ್ಮ ಪಾರ್ಕಿಗೆ ಬಂದರೆ ಏನಾದರೂ ಒಂದು ಎಕ್ಸ್ಪ್ಯಾನ್ಷನ್ ಆಗ್ತಾ ಇದ್ದೇ ಇರುತ್ತೆ. Right? That has become a constant part of our philosophy is to give better service to the customer. ಇವಾಗ ಇತ್ತೀಚೆಗೆ ನಮ್ಮ ಫೆಸಿಲಿಟಿ ಸೈಡ್ ತುಂಬ ಇಂಪ್ರೂವ್ಮೆಂಟ್ ಆಯಿತು. ನಮ್ಮ ರೆಸ್ಟೋರೆಂಟ್ ಎಕ್ಸ್ಪ್ಯಾನ್ಷನ್ ಆಯಿತು, ನಮ್ಮ ಚೇಂಜ್ ರೂಮ್ ಎಕ್ಸ್ಪ್ಯಾನ್ಷನ್ ಆಯಿತು, ನಮ್ಮ ಆಲ್ ಮೇಜರ್ ಫೆಸಿಲಿಟೀಸ್ ಎಕ್ಸ್ಪ್ಯಾನ್ಷನ್ ಆಯಿತು. ಇವಾಗ ಮುಂದೆ ಹೋಗ್ತಾ ನಮ್ಮದು ಅಮ್ಯೂಸ್ಮೆಂಟ್ ಸೈಡು ಮತ್ತು ಡ್ರೈ ರೈಡ್ ಸೈಡಲ್ಲಿ ತುಂಬ ಎಕ್ಸ್ಪ್ಯಾನ್ಷನ್ ಆಗ್ತಾ ಇದೆ. ಇದೊಂದು ಆದರೆ GRS will become one of the best in the country, I must say. ಬರೋ 25 ವರ್ಷದಲ್ಲಿ ನನ್ನ ಪ್ರಕಾರ ನಾವು ಏನು 25 ವರ್ಷ ನಾವು ಅಚೀವ್ ಮಾಡಿದ್ದೀವಿ ಅದರದ್ದು 10 ಪಾಲು ನಾವು ಅಚೀವ್ ಮಾಡ್ತೀವಿ. ಮೈಸೂರಲ್ಲಿ ಬಂದವರು GRS ಫ್ಯಾಂಟಸಿ ಪಾರ್ಕ್ ನೋಡದೆ ಹೋಗಬಾರ್ದು, ಆ ಥರ ಒಂದು ನಾವು ಫೆಸಿಲಿಟಿ ಕ್ರಿಯೇಟ್ ಮಾಡ್ತೀವಿ. ಇವಾಗ 25 ವರ್ಷ ಅಂದರೆ ಯೌವನ ಪ್ರಾಯ. ಈ ಯೌವನ ಪ್ರಾಯದಲ್ಲಿ
ಎಲ್ಲರೂ ಸೇರಿಕೊಂಡು ಇಂಟ್ರೆಸ್ಟ್ ತಗೊಂಡು ಎಲ್ಲ ಥರದ ಸೌಕರ್ಯ ಮಾಡಿ ಪ್ರೀತಿಯಿಂದ ಅವರು ಆನಂದವಾಗಿ ಇಲ್ಲಿ ಕಳೆಯುತ್ತ ಮಾಡಿದರೆ ಅವರಿಗೆ ಮುಂದೆ ಕಡೆ ಒಬ್ಬರಿಂದ ಒಬ್ಬರಿಗೆ ಆಗಿ ನಮ್ಮದು ಇನ್ನೂ ಫೇಮಸ್ ಆಗಬೇಕಂತ ನಾನು ಬಯಸುತ್ತೇನೆ. The next generation is coming in, which is, I think, very intelligent and more capable, because the internet generation. We are very grateful to God that our children have taken interest in doing this and making it far, far better. ಒಬ್ಬರಿಗೆ ಒಬ್ಬರು ಸೇರಿಕೊಂಡು ಇರಬೇಕು. ಬಿಸ್ನೆಸ್ಸಿಗೆ ಬಂದಾಗ ಬಿಸ್ನೆಸ್ ಮಾತ್ರ ನೋಡಿಕೊಂಡು ಹಾಗೇನೆ ನಡ್ಕೊಂಡು ಹೋಗ್ತಾರೆ ಬಿಸ್ನೆಸ್ಸು ದೊಡ್ಡದಾಗ್ತಾ ಬರ್ತದೆ. ನಾವು ಬದಲಾವಣೆ ಮಾಡ್ಕೊಂಡು ಹೋಗ್ಬೇಕು. Correct. ಯಾಕಂದ್ರೆ ಈಗಿನ ಟೆಕ್ನಾಲಜಿಯನ್ನು ಯೂಸ್ ಮಾಡಿಕೊಂಡು ಇನ್ನೇನೋ AI ಅಂತ ಹೇಳ್ತಾ ಇದ್ದಾರೆ. ಸೊ ಎಲ್ಲವೂ ಅದನ್ನು ಉಪಯೋಗ ಮಾಡಿಕೊಂಡು ಹೊಸದಾಗಿ ಬರ್ಬೋದು. ಅದನ್ನು ನಾವು ಇಂಪ್ಲಿಮೆಂಟ್ ಮಾಡಬೇಕು, ಮಾಡ್ತಾರೆ ಖಂಡಿತವಾಗಿ. ಟೂರಿಸಂ ಇದೆಯಲ್ಲ, ನಮ್ಮಲ್ಲಿ ತುಂಬಾ ಆಪರ್ಚುನಿಟೀಸ್ ಇದೆ ಕರ್ನಾಟಕದಲ್ಲಿ. ಅದನ್ನು ನಾವು ಯೂಸ್ ಮಾಡಿದರೆ ಅಟ್ಲೀಸ್ಟ್ ಟು ದ ಟ್ಯೂನ್ ಆಫ್ another 50 lakh employees can be employed in this sector. Whenever we get new people into the organization, there are skills and then there are values. Values are not something that you can measure a person by, but skills you can. I believe that values like honesty, integrity, these are core to our organization. These are taught at home, right? It is not that somebody can come to work and learn it there. But in terms of skills that I look for in people who grow in the organization are planning, problem solving and decision making, and profit making for organization and personal growth. I love people who are driven and who are trying to make the organization grow and think of the organization as their own. From automating routine tasks to leveraging data analytics, it has allowed us to focus on what truly matters, creating exceptional experiences to our customers. What sets this company apart is its unique operational culture, a culture that prioritizes teamwork, innovation, and an unwavering commitment to excellence. 1999 ಸೆಪ್ಟೆಂಬರ್ 1ರಲ್ಲಿ ಅಕೌಂಟೆಂಟ್ ಆಗಿ ಜಾಯ್ನ್ ಆದೆ. 2024ರಲ್ಲಿ ಜನರಲ್ ಮ್ಯಾನೇಜರ್ ಆಗಿ ನಿಂತಿದ್ದೀನಿ. ಇದಕ್ಕೆ ಕಾರಣಕರ್ತರು ನಮ್ಮ ಎಲ್ಲ ನಿರ್ದೇಶಕರು ಕಾರಣಕರ್ತರಾದಂಥ ನನ್ನ ಎಲ್ಲ ನಿರ್ದೇಶಕರಿಗೆ ನಾನು ಇವತ್ತು ಧನ್ಯವಾದನ ಹೇಳಕ್ಕೆ ಇಷ್ಟಪಡ್ತೇನೆ. ಜೈ JRS. ನಾನು ಕಳೆದ 1 ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಾನು JRS ಫ್ಯಾಂಟಸಿ ಪಾರ್ಕ್ಗೆ ಬರೋಕ್ಕಿಂತ ಮುಂಚೆ ಏನು ಅನ್ಕೊಂಡಿದ್ದೆ ಅಂದರೆ, ಪಾರ್ಕ್ ಅಂದರೆ ಏನು, ಜನ ಬರ್ತಾರೆ, ಆಟ ಆಡ್ತಾರೆ, ಹೋಗ್ತಾರೆ ಅಂತ ಅಂದ್ಕೊಂಡಿದ್ದೆ. ಸೊ ಇಲ್ಲಿ ಬಂದಮೇಲೆ ನನಗೆ ಒಂದೊಂದು ದಿನ ಆಗ್ತಾ ಗೊತ್ತಾಯಿತು, ಇಲ್ಲಿ ಬರೋವಂಥ ಜನರು ಖುಷಿಯಿಂದ ಬಂದು ಒಳ್ಳೆ ಮೆಮೊರಿ ಜೊತೆ ಹೋಗೋಕ್ಕೆ ಸಂಸ್ಥೆ ಹಾಗೂ ಇಲ್ಲಿನ ಸಿಬ್ಬಂದಿಗಳು ಎಷ್ಟು ಶ್ರಮ ಪಡ್ತಾ ಇದ್ದಾರೆ ಅಂತ. ಸೊ ಇಲ್ಲಿ ಕೆಲಸ ಮಾಡೋಕ್ಕೆ ಏನು ಖುಷಿ ಆಗುತ್ತೆ ಅಂತ ಹೇಳಿದ್ರೆ, ಹಲವಾರು ವರ್ಷಗಳಿಂದ ಲಕ್ಷಾಂತರ ಜನರ ಖುಷಿಗೆ ಕಾರಣ ಆಗಿದೆ JRS. ಸೊ ಮುಂದಿನ ದಿನಗಳಲ್ಲಿ ಕೋಟ್ಯಾಂತರ ಜನರಿಗೆ ಖುಷಿ ಪಡಿಸೋದ್ರಲ್ಲಿ ಮತ್ತು ಕಂಪನಿಯ ಬೆಳವಣಿಗೆಯಲ್ಲಿ ನಾನು ಒಬ್ಬ ಆಗಿರಬೇಕು ಅಂತ ನಾನು ಇಷ್ಟಪಡ್ತೀನಿ. ನಾನು 1999ರಲ್ಲಿ ನನ್ನ ಸಂಸ್ಥೆಯಲ್ಲಿ ನನಗೆ ಕೆಲಸ ಸಿಕ್ತು. ನಾನು ಈ ಸಂಸ್ಥೆಯಲ್ಲಿ 25 ವರ್ಷ, ನನಗೆ ಇವತ್ತು ಸಿಲ್ವರ್ ಜೂಬ್ಲಿ ಆಗಿದೆ ಅಂತ ಹೇಳಿದ್ರೆ ನನಗೆ ನಂಬಕ್ಕೆ ಆಗ್ತಾ ಇಲ್ಲ. ಈ ಸಂಸ್ಥೆ ತುಂಬ ಚೆನ್ನಾಗಿದೆ. ಈ ಸಂಸ್ಥೆಯಲ್ಲಿ ನಾನು ಕೆಲಸ ಮಾಡಿರೋ ನನ್ನ ಪುಣ್ಯ, ನನ್ನ ಸೌಭಾಗ್ಯ ಅಂತ ನಾನು ಅಂದ್ಕೊಂಡಿದ್ದೀನಿ. ಇವತ್ತು ಈ ಸಂಸ್ಥೆ ಬಗ್ಗೆ ಒಂದು ಹೇಳಬೇಕು ಅಂದರೆ, ನಾನು 25 ವರ್ಷದ ಹಿಂದೆ ನೋಡಿದ ಪಾರ್ಕು ಈ ನೋಡಿದ ಪಾರ್ಕು ಭಾಳ ವ್ಯತ್ಯಾಸಗಳಿದೆ. ಇದು ವರ್ಷ ಏಳಿಗೆಯಲ್ಲಿ ಬರ್ತಾ ಇದೆ. ನನ್ನ ಕುಟುಂಬನೂ ಕೂಡ ಅದೇ ಥರ ಸಂಸ್ಥೆಯಲ್ಲಿ ಏಳಿಗೆಯಾಗಿದ್ದೀವಿ. ನಾನು ಆರ್ಥಿಕವಾಗಿ ಮತ್ತು ನಾನು ಸಬಲೀಕರಣ ಆಗಿ ತುಂಬ ಚೆನ್ನಾಗಿದ್ದೀನಿ. 25 ವರ್ಷ ಕೆಲಸ ಕೊಟ್ಟ ಈ ಸಂಸ್ಥೆಗೆ ನಾನು ಹೃದಯಪೂರ್ವಕವಾದ ನನ್ನ ವಂದನೆಗಳನ್ನ ನಾನು ಹೇಳ್ತೀನಿ. ನಾನು ಸುಮಾರು 14 ವರ್ಷದ ಮೇಲೆ ಆಯಿತು ಸೇರಿ. ಪೇಷನ್ಸ್ ಅನ್ನೋದು ತುಂಬ ಮುಖ್ಯ. ಅದರಲ್ಲಿ ಇದರಿಂದ ಪೇಷನ್ಸ್ ಅನ್ನೋದು ನಾನು ಇನ್ಫ್ಯಾಕ್ಟ್ ನಾನು ಕಲಿತೆ ಇಲ್ಲಿಂದ, ನಮ್ಮ ಡೈರೆಕ್ಟರ್ಸ್ಗಳಿಂದ ಅಷ್ಟೇ. ಇಲ್ಲಿ ಕಸ್ಟಮರ್ ಬಂದಾಗ ಹೇಗೆ ಡೀಲ್ ಮಾಡೋದು, ಅದು ಒಂದು ರಿಯಲಿ ಟಾಸ್ಕ್ ಇದೆ. ಯಾಕೆಂದರೆ ಕಸ್ಟಮರ್ಸ್ ಆರ್ ಅವರ್ ಅಂಬಾಸಡರ್ ಅಂತ. ಸುಮಾರು 2016-17ನಲ್ಲಿ ಅಶ್ವಿನ್ ದಾಂಗೆ ಹೊಸದಾಗಿ ನಮಗೆ ಬಂದರು. ಈ ಯಂಗ್ ಅಂಡ್ ಎನರ್ಜೆಟಿಕ್ ಡೈರೆಕ್ಟರ್. ದೋ ಹಿ ಇಸ್ ಓನ್ಲಿ IT BA ಮಾಡಿದ್ರು. ಈ ಲೈಕ್ ಕೆಮಿಕಲ್ ಇಂಜಿನಿಯರಿಂಗ್, ಸಿವಿಲ್, ವಾಟ್ ನಾಟ್, he is the brain child for our ಸ್ನೋ ಪಾರ್ಕ್. ಈ ಸಂಸ್ಥೆಯಲ್ಲಿ ಕೆಲಸ ಮಾಡುವ ಒಂದು ಅವಕಾಶ ಮಾಡಿಕೊಟ್ಟ ಈ ಸಂಸ್ಥೆಗೆ ಮತ್ತು ನಮ್ಮ ಎಲ್ಲ ಡೈರೆಕ್ಟರ್ಸ್ ಆಗಿರ್ಬೋದು, ನನ್ನ ಸಹೋದ್ಯೋಗಿಗಳಿಗೂ ಸಹ ತುಂಬ ಹೃದಯದಿಂದ ಧನ್ಯವಾದಗಳನ್ನ ಅರ್ಪಿಸಲಿಕ್ಕೆ. ಈ 25ನೇ ವರ್ಷದಲ್ಲಿ ನಮ್ಮ ಪಾರ್ಕು ಇನ್ನೂ ಮುಂದೆ ಉನ್ನತಿಗೆ ಬಂದು ವರ್ಕರ್ಸು ಎಲ್ಲ ಡೈರೆಕ್ಟರ್ಸು ಸೇರಿಕೊಂಡು ಹಾಗೇನೆ ಇನ್ನೂ ಮುಂದೆ ಜನರು ಬರುವ ಥರ ಮಾಡಿಕೊಂಡು ಇನ್ನೂ ಉನ್ನತ ಸ್ಥಿತಿಗೆ ಬರುವ ಥರ ಮಾಡಿಕೊಳ್ಳಿ ಅಂತ ದೇವರ ಪ್ರಾರ್ಥನೆ ಮಾಡ್ತೇವೆ. Congratulations to everybody that we have completed 25 years and many more to come. I'm thoroughly impressed for one, and it just fills me with immense pride to celebrate this occasion with all of you. JRS ಫ್ಯಾಂಟಸಿ ಪಾರ್ಕ್ 25 ವರ್ಷಗಳನ್ನು ಯಶಸ್ವಿಯಾಗಿ ಪೂರೈಸಿದ ಈ ಸಂದರ್ಭದಲ್ಲಿ ಎಲ್ಲರಿಗೂ ನಾನು ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೂ ಇದರ ಯಶಸ್ಸಿಗೆ ಕಾರಣರಾದಂತಹ ನಮ್ಮ ಸಹೋದ್ಯೋಗಿಗಳು, ನಮ್ಮೆಲ್ಲ ಮಿತ್ರ ವೃಂದದವರು
ಇವರೆಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಈ ಯಶಸ್ಸಿನ ಹಿಂದೆ ನಮ್ಮೆಲ್ಲರಿಗೆ ಬೆನ್ನೆಲುಬಾಗಿ ನಿಂತಹ ಶ್ರೀಯುತ ಸುಬ್ರಾಯ ಬಾಳಿಗ ಹಾಗೂ ಅವರ ಪತ್ನಿ ಶ್ರೀಮತಿ ಸುಫಲತಾ, ಇವರಿಗೂ ನಾನು ಕೃತಜ್ಞತೆಗಳನ್ನು ಹೇಳಬಯಸ್ತಾ ಇದ್ದೀನಿ. I am happy and proud to be associated with the 25th anniversary of GRS Fantasy Park, and lot of people have been associated with our journey of success. I wish them a lot from the bottom of my heart, and my children were very young when we started GRS Fantasy Park. Now I feel good to see them, the youngsters, take over the administration of GRS Fantasy Park. Thank you to everybody, our efforts matte time ge in making GRS Fantasy Park successful. All the best and keep doing the same. GRS yellow maja alle. So that is the concept of GRS, and it is happiness for us as well as to everybody else who comes to the park. ಎಲ್ಲರಿಗೂ ತುಂಬಾ ಒಳ್ಳೆಯದಾಗಲಿ. On this 25th anniversary, wishing all GRS family members, GRS employees a very, very happy Silver Jubilee anniversary. Happy 25th anniversary. ಜೈ GRS. ಎಲ್ಲರಿಗೂ GRS ಫ್ಯಾಂಟಸಿ ಪಾರ್ಕಿನ 25ನೇ ವಾರ್ಷಿಕೋತ್ಸವದ ಶುಭಾಶಯಗಳು. Jai GRS. GRS ಎಲ್ಲೋ ಮಜಾ ಅಲ್ಲೇ.